ಅದು ಕೋರ್ಟ್ ರೂಮ್. ಕಟಕಟೆಯಲ್ಲಿ ಆರೋಪಿಗಳಿದ್ದಾರೆ. ಪ್ರಾಸಿಕ್ಯೂಷನ್ ಮತ್ತು ಡಿಫೆನ್ಸ್ ಅಡ್ವೊಕೇಟ್ಗಳು ತಮ್ಮ ತಮ್ಮ ವಾದ ಮಂಡಿಸಿಯಾಗಿದೆ. ಜಡ್ಜ್ ತೀರ್ಪು ಓದೋಕೆ ಶುರು ಮಾಡ್ತಾರೆ. ಓದ್ತಾ ಒಂದು ಕೋಳಿ ನಿದರ್ಶನ ಕೊಡ್ತಾರೆ. ಆಕಾಶದಲ್ಲಿ ಹಾರಾಡೋ ಗಿಡುಗ ನೆಲದ ಮೇಲೆ ಮೇಯ್ತಿರೋ ಕೋಳಿ ಮರಿಗಳನ್ನು ನೋಡಿ ಅವುಗಳನ್ನು ಬೇಟೆಯಾಡೋಕೆ ಬರುತ್ತೆ. ಆಗ ತಾಯಿ ಕೋಳಿ ತನ್ನ ಮರಿಗಳನ್ನು ಗಿಡುಗನಿಂದ ರಕ್ಷಿಸೋಕೆ ತನ್ನ ರೆಕ್ಕೆಗಳನ್ನು ಬಿಚ್ಚಿ ಮರಿಗಳನ್ನು ಅದರ ಒಳಗೆ ಬಚ್ಚಿಟ್ಟುಕೊಳ್ಳುತ್ತೆ. ಗಿಡುಗ ಅಟ್ಯಾಕ್ ಮಾಡೋಕೆ ಬಂದಾಗ ಅದರ ಜೊತೆಗೆ ಹೋರಾಡಿ ತನ್ನ ಮರಿಗಳನ್ನು ರಕ್ಷಿಸುತ್ತೆ. ಆದರೆ ಇತ್ತೀಚೆಗೆ ಮನುಷ್ಯರಿಗೆ ಏನಾಗಿದೆ ಅಂತ ನ್ಯಾಯಾಧೀಶರು ಹೇಳಿದಾಗ ಕೋರ್ಟ್ ಹಾಲ್ ಪೂರ್ತಿ ಪಿನ್ ಡ್ರಾಪ್ ಸೈಲೆಂಟ್ ಆಗಿತ್ತು. ಹಾಗಾದರೆ ನ್ಯಾಯಾಧೀಶರು ಹೀಗೆ ಹೇಳೋಕೆ ಏನು ಕಾರಣ? ಯಾವ ಪ್ರಕರಣ ಇದು? ನ್ಯಾಯಾಧೀಶರು ಏನು ತೀರ್ಪು ನೀಡಿದ್ರು? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ಅಂದ ಹಾಗೆ ಇದು ತಾಯಿ ಕೋಳಿ ಮತ್ತು ಮರಿ ಕಥೆ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಕೇರಳಂನಿಂದ. ಇಲ್ಲಿನ ಕಣ್ಣೂರು ಜಿಲ್ಲೆಯಲ್ಲಿ ತಯ್ಯಿಲ್ ಕೊಡುವಲ್ಲಿ ಅನ್ನೋ ಪುಟ್ಟ ಗ್ರಾಮ ಇದೆ. ಇಲ್ಲೇ ಕದಪುರಂ ರಸ್ತೆ ಮಾರ್ಗದಲ್ಲಿ ಕೊದುವಲ್ಲಿ ಅನ್ನೋ ಮನೆ ಇತ್ತು. ಈ ಕೊದುವಲ್ಲಿ ಹೌಸ್ನ ಮಾಲೀಕ ವಲ್ಸರಾಜ್. ಇವರು ವೃತ್ತಿಯಲ್ಲಿ ಮೀನುಗಾರರಾಗಿದ್ರು. ವಲ್ಸರಾಜ್ ಹೆಂಡತಿ ಮತ್ತು ಇಬ್ಬರು ಮಕ್ಕಳ ಜೊತೆ ಇದೇ ಮನೆಯಲ್ಲಿ ವಾಸವಿದ್ರು. ಹೆಂಡತಿ ಹೆಸರು ರೀನಾ, ಮಗಳ ಹೆಸರು ಶರಣ್ಯ. ಅವಳಿಗೆ 22 ವರ್ಷ. PUC ಓದಿದ್ಲು. ಮಗ ಸ್ಕೂಲ್ನಲ್ಲಿ ಓದ್ತಾ ಇದ್ದ. ಶರಣ್ಯಗೆ ಮದುವೆ ಆಗಿತ್ತು. ಅವಳ ಗಂಡನ ಹೆಸರು ಪ್ರಣವ್. ಶರಣ್ಯ ಮತ್ತು ಪ್ರಣವ್ ಮದುವೆಯಾಗಿ 4 ವರ್ಷ ಆಗಿತ್ತು. ಕೆಲವು ತಿಂಗಳ ಹಿಂದೆ ಶರಣ್ಯ ಬಸುರಿ ಆಗ್ತಾಳೆ. ಆಗ ತವರು ಮನೆಗೆ ಬರ್ತಾಳೆ. ಅಲ್ಲೇ ಅಮ್ಮನ ಜೊತೆ ಇರ್ತಾ ಇದ್ಲು. ಶರಣ್ಯ ಪ್ರಣವ್ ದಂಪತಿಗೆ ಮುದ್ದಾದ ಒಂದು ಗಂಡು ಮಗು ಆಗಿತ್ತು. ಅವನಿಗೆ ವಿಯಾನ್ ಅಂತ ನಾಮಕರಣ ಮಾಡ್ತಾರೆ. ಈಗ ವಿಯಾನ್ಗೆ 18 ತಿಂಗಳು. ವಿಯಾನ್ನ ಎಲ್ಲರೂ ಪ್ರೀತಿಯಿಂದ ಪೊನ್ನಸ್ ಅಂತ ಕರೀತಾ ಇದ್ರು. ಪೊನ್ನಸ್ ಅಂದ್ರೆ ಮಲಯಾಳಂನಲ್ಲಿ ಚಿನ್ನ ಎಂದರ್ಥ. ಪ್ರಣವ್ ಗಲ್ಫ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಡೆಲಿವರಿಯಾಗಿ ಕೆಲವು ತಿಂಗಳು ಬಳಿಕ ಶರಣ್ಯ ಅತ್ತೆ ಮನೆಗೆ ಬಂದ್ಬಿಟ್ಟಿದ್ಲು. ಶರಣ್ಯಳ ಅತ್ತೆ ಮಾವ ಇಬ್ರು ಬೆಳಗ್ಗೆನೆ ಬೇಗ ಎದ್ದು ಕೆಲಸಕ್ಕೆ ಹೋಗ್ಬಿಡ್ತಾ ಇದ್ರು. ಹೀಗಾಗಿ ಇಡೀ ದಿನ ಶರಣ್ಯ ಒಬ್ಬಳೇ ಮನೆಯಲ್ಲಿ ಇರ್ತಾ ಇದ್ಲು. ಅತ್ತೆ ಮಾವ ಇಬ್ರು ಮನೆಗೆ ಬರ್ತಾ ಇದ್ದಿದ್ದೇ ಸಂಜೆ. ಚಿಕ್ಕ ಮಗು ಜೊತೆಗೆ ಶರಣ್ಯ ಬೆಳಗ್ಗೆಯಿಂದ ಸಂಜೆ ತನಕ ಒಬ್ಬಳೇ ಮನೆಯಲ್ಲಿ ಇರಬೇಕಿತ್ತು. ಶರಣ್ಯ ತಾಯಿ ಮನೆ ಅತ್ತೆ ಮನೆಯಿಂದ ಹೆಚ್ಚು ದೂರ ಇರಲಿಲ್ಲ. 15ರಿಂದ 20 ನಿಮಿಷ ದೂರ ಅಷ್ಟೇ. ಹಾಗಾಗಿ ಶರಣ್ಯ ತಾಯಿ ಮನೆಗೆ ಬರೋದು, ಸ್ವಲ್ಪ ದಿನ ಅಲ್ಲೇ ಇರೋದು, ಮತ್ತೆ ಗಂಡನ ಮನೆಗೆ ಹೋಗೋದು ಮಾಡ್ತಾ ಇದ್ಲು. ಎಲ್ಲವೂ ಚೆನ್ನಾಗಿತ್ತು. ಯಾವುದೇ ಸಮಸ್ಯೆ ಇರಲಿಲ್ಲ. ಹ್ಯಾಪಿ ಫ್ಯಾಮಿಲಿ. ಅಕ್ಕಪಕ್ಕದ ಮನೆಯವರು ಕೂಡ ಒಳ್ಳೆ ಜನ. ಇವರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಿದ್ರು. ಶರಣ್ಯ ತಂದೆ ವಲ್ಸರಾಜ್ ಮೀನುಗಾರರಾಗಿದ್ರಿಂದ ತಮ್ಮ ಸ್ನೇಹಿತರು ಮತ್ತು ಕಾರ್ಮಿಕರ ಜೊತೆಗೆ ಸಮುದ್ರಕ್ಕೆ ಹೋಗ್ತಾ ಇದ್ರು. ಹೀಗೆ ಕೆಲವೊಮ್ಮೆ ಮೀನು ಹಿಡಿಯೋಕೆ ಹೋದ್ರೆ ಮಿನಿಮಮ್ 2-3 ದಿವಸ ಆದ್ರೂ ಮನೆಗೆ ಬರ್ತಾ ಇರಲಿಲ್ಲ. ಇದು ಅಲ್ಲಿ ಕಾಮನ್. ಯಾಕಂದ್ರೆ ಸಮುದ್ರದ ಮಧ್ಯೆ ಹೋಗಿ ಬಲೆ ಹಾಕಿ ಕಾದು ಮೀನು ಹಿಡಿದು ಅದನ್ನ ದಡಕ್ಕೆ ತರೋವಷ್ಟರಲ್ಲಿ 2-3 ದಿನ ಬೇಕಾಗ್ತಿತ್ತು. ಹೀಗಿರುವಾಗ ಅವತ್ತು 16 ಫೆಬ್ರವರಿ 2020 ರವಿವಾರ ಶರಣ್ಯ ಮಗನನ್ನ ಕರ್ಕೊಂಡು ಅಮ್ಮನ ಮನೆಗೆ ಬಂದಿದ್ಲು. ತಂದೆ ವಲ್ಸರಾಜ್ ಮೀನು ಹಿಡಿಯೋಕೆ ಬೋಟ್ ತಗೊಂಡು ಹೋಗ್ತಾರೆ. ಹೇಳೋದು ಮರ್ತೆ, ಶರಣ್ಯಗೆ ಡೆಲಿವರಿ ಆದ್ಮೇಲೆ ಪ್ರಣವ್ ಮಗುನ ನೋಡೋಕೆ ವಿದೇಶದಿಂದ ಭಾರತಕ್ಕೆ ಬಂದಿದ್ದ. ನಂತರ ವೀಸಾದೇನೋ ಪ್ರಾಬ್ಲಮ್ ಆಗಿ ಇಲ್ಲೇ ಇದ್ಬಿಟ್ಟಿದ್ದ. ಅವತ್ತು ಅವನೂ ಕೂಡ ಹೆಂಡತಿ ಮತ್ತು ಮಗನನ್ನ ಕರ್ಕೊಂಡು ಹೋಗೋಣ ಅಂತ ಶರಣ್ಯ ತಾಯಿ ಮನೆಗೆ ಬರ್ತಾನೆ. ಬಂದು ಕೆಲವು ಸಮಯದ ಬಳಿಕ ನಡಿ ಹೊರಡೋಣ ಅಂತ ಶರಣ್ಯಗೆ ಹೇಳ್ತಾನೆ. ಇನ್ಫ್ಯಾಕ್ಟ್ ಪ್ರಣವ್ 1 ವರ್ಷದ ಬಳಿಕ ಅತ್ತೆ ಮನೆಗೆ ಬಂದಿದ್ದ. ಎಷ್ಟೇ ಆದ್ರೂ ಅಳಿಯ ಅಲ್ವಾ, ಮನೆಗೆ ಬಂದಿದ್ದಾನೆ ಅಂದಮೇಲೆ ಅಳಿಯನ ಸತ್ಕಾರ ಮಾಡಬೇಕಲ್ವಾ. ಹಾಗಾಗಿ ರಾತ್ರಿ ಊಟ ಮಾಡಿಕೊಂಡು ಇಲ್ಲೇ ಇರಿ, ನಾಳೆ ಹೋಗಿರಂತೆ ಅಂತ ಅತ್ತೆ ಫೋರ್ಸ್ ಮಾಡ್ತಾರೆ. ಶರಣ್ಯ ಕೂಡ ರೀ ಅಮ್ಮ ತುಂಬ ಹೇಳ್ತಾ ಇದ್ದಾರೆ, ಇವತ್ತೊಂದು ರಾತ್ರಿ ಇದ್ದು ಹೋಗೋಣ ಅಂತಾಳೆ. ಅದೂ ಅಲ್ಲದೆ ಅದಾಗಲೇ ಕತ್ತಲಾಗಿದೆ, ಮಗು ಎತ್ಕೊಂಡು ಈ ಟೈಮಲ್ಲಿ ಹೋಗೋದು ಬೇಡ ಅಂತಾಳೆ. ಎಲ್ಲರೂ ಅಷ್ಟು ಹೇಳ್ತಾ ಇದ್ದಾರಲ್ಲ ಅಂದ್ಕೊಂಡು ಪ್ರಣವ್ ಸರಿ ಅಂತ ಉಳ್ಕೋತಾನೆ. ರಾತ್ರಿ ಭೂರಿ ಭೋಜನದ ವ್ಯವಸ್ಥೆ ಮಾಡ್ತಾರೆ. ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡ್ತಾರೆ. ನಂತರ ಎಲ್ಲರೂ ತಮ್ಮ ತಮ್ಮ ರೂಮ್ಗೆ ಹೋಗಿ ಮಲ್ಕೋತಾರೆ. ಒಂದು ರೂಮ್ನಲ್ಲಿ ಅಮ್ಮ ಮತ್ತು ಮಗ, ಇನ್ನೊಂದು ರೂಮ್ನಲ್ಲಿ ಪ್ರಣವ್ ಮಲ್ಕೋತಾನೆ. ಮಗು ರಾತ್ರಿ ಎಲ್ಲ ಹೇಳ್ತಾ ಇರುತ್ತೆ, ನಿಮಗೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ, ಅದಕ್ಕೆ ನಾನು ಬೇರೆ ಮಲಗ್ತೀನಿ ಅಂತ ಶರಣ್ಯ ಮಗು ಜೊತೆಗೆ ಹಾಲ್ನಲ್ಲಿ ಮಲ್ಕೋತಾಳೆ. ಮಧ್ಯರಾತ್ರಿ ಸುಮಾರಿಗೆ ವಿಯಾನ್ ಎದ್ದು ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಎಷ್ಟು ಸಮಾಧಾನ ಮಾಡಿದ್ರೂ ಅಳು ಕಮ್ಮಿ ಆಗಲ್ಲ. ರಚ್ಚೆ ಹಿಡಿದು ಅಳ್ತಾ ಇದ್ದ. ಬಹುಶಃ ಜಾಗ ಬದಲಾಗಿದ್ದಕ್ಕೆ ಅಳ್ತಿದ್ದಾನೆ ಅಂದ್ಕೊಂಡು ಶರಣ್ಯ ರೂಮ್ಗೆ ಎತ್ಕೊಂಡು ಹೋಗ್ತಾಳೆ. ವಿಯಾನ್ನನ್ನ ಪ್ರಣವ್ ಪಕ್ಕದಲ್ಲಿ ಮಲಗಿಸ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಅವನು ಅಳು ನಿಲ್ಲಿಸಿ ನಿದ್ದೆಗೆ ಜಾರ್ತಾನೆ. ಅವನನ್ನ ಅಲ್ಲೇ ಮಲಗಿಸಿ ದಿಂಬು ಅಡ್ಡ ಇಟ್ಟು ಶರಣ್ಯ ಹಾಲ್ಗೆ ಬಂದು ಆರಾಮಾಗಿ ಮಲಗಿಬಿಡ್ತಾಳೆ. ಮಾರನೇ ದಿನ ಅಂದರೆ 17 ಫೆಬ್ರವರಿ 2020 ಶರಣ್ಯ ಗಂಡನ ಮನೆಗೆ ಹೋಗಬೇಕಿದ್ರಿಂದ ಬೇಗ ಎದ್ದು ತಯಾರಾಗೋಕೆ ಅಣಿಯಾಗ್ತಾಳೆ.
ಪ್ರಣವ್ ಕೂಡ ಎದ್ದು ರೆಡಿ ಆಗ್ತಾನೆ. ಅವನು ಎದ್ದಾಗ ಬೆಡ್ ಮೇಲೆ ಮಗು ಇರಲಿಲ್ಲ. ಬಹುಶಃ ರಾತ್ರಿ ಶರಣ್ಯ ಬಂದು ಮಗುವನ್ನ ಎತ್ಕೊಂಡು ಹೋಗಿರ್ಬೇಕು ಅಂದ್ಕೊಂಡು ಪ್ರಣವ್ ರೆಡಿ ಆಗ್ತಿದ್ದ. ಅಷ್ಟರಲ್ಲಿ ಹೆಂಡತಿ ಶರಣ್ಯ ರೂಮ್ ಒಳಗೆ ಬರ್ತಾಳೆ. ಮಗು ಎದ್ನಾ ಅಂತ ಪ್ರಣವ್ ಕೇಳ್ತಾನೆ. ಅದಕ್ಕವಳು ನಿನ್ನೆ ರಾತ್ರಿ ನಿಮ್ಮ ಹತ್ರ ಮಲಗಿಸಿದ್ನಲ್ಲ, ಇಲ್ಲೇ ಇರಬೇಕು ಅಂತ ಬೆಡ್ ಕಡೆ ನೋಡ್ತಾಳೆ. ಆದರೆ ವಿಯಾನ್ ಅಲ್ಲಿರಲಿಲ್ಲ. ಅವಳಿಗೂ ಗಾಬರಿಯಾಗುತ್ತೆ. ರೀ, ವಿಯಾನ್ ಎಲ್ಲಿ ಅಂತ ಹೇಳ್ತಾ ಎಲ್ಲ ಕಡೆ ಹುಡುಕ್ತಾಳೆ. ಮನೆಯಲ್ಲಿ ಎಲ್ಲೂ ಮಗು ಇರಲಿಲ್ಲ. ಇಲ್ಲಿಂದ ಎಲ್ರಿಗೂ ಟೆನ್ಷನ್ ಸ್ಟಾರ್ಟ್ ಆಗಿತ್ತು. 1.5 ವರ್ಷದ ಮಗು ಎಲ್ಲಿ ಹೋಗಿರೋಕೆ ಸಾಧ್ಯ? ಮನೆ ಹೊರಗೆ ಅಕ್ಕಪಕ್ಕ ಹುಡುಕ್ತಾರೆ. ನೆರೆಹೊರೆಯವರನ್ನು ವಿಚಾರಿಸ್ತಾರೆ. ಯಾರಾದರೂ ಆಟ ಆಡ್ಸೋಕೆ ಕರ್ಕೊಂಡು ಹೋದ್ರಾ ಅಂತ ನೋಡ್ತಾರೆ. ಬಟ್ ಯಾರೂ ಮಗುವನ್ನ ನೋಡಿರಲಿಲ್ಲ. ನಿಧಾನವಾಗಿ ವಿಯಾನ್ ಕಾಣೆಯಾಗಿರೋ ಸುದ್ದಿ ಇಡೀ ಊರಲ್ಲಿ ಹಬ್ಬಿತ್ತು. ತಡ ಮಾಡದೆ ಪ್ರಣವ್ ಸೀದಾ ಕಣ್ಣೂರು ಸಿಟಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಸರ್, ಬೆಳಗ್ಗೆ ಎದ್ದಾಗಿಂದ ಮಗು ಕಾಣ್ತಾ ಇಲ್ಲ, ಎಲ್ಲೋ ಹೋಗಿದ್ದಾನೋ ಗೊತ್ತಾಗ್ತಿಲ್ಲ, ದಯವಿಟ್ಟು ಹುಡುಕಿ ಕೊಡಿ ಸರ್ ಅಂತ ಅಂಗಲಾಚ್ತಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಶರಣ್ಯ ಮನೆಗೆ ಬರ್ತಾರೆ. ಮೊದಲು ಕುಟುಂಬದವರ ಹತ್ರ ಮಾತಾಡ್ತಾರೆ. ಅವನು ರಾತ್ರಿ ಎಲ್ಲಿ ಮಲಗಿದ್ದ, ಕೊನೆಯದಾಗಿ ಯಾವಾಗ ಮತ್ತು ಯಾರು ನೋಡಿದ್ದು ಅಂತೆಲ್ಲ ವಿಚಾರಿಸ್ತಾರೆ. ಅದಾಗ್ಲೇ ವಿಷಯ ಪ್ರಣವ್ ತಂದೆ ತಾಯಿಗೂ ಗೊತ್ತಾಗಿತ್ತು. ಅವರು ಕೂಡ ಬೀಗರ ಮನೆಗೆ ಬರ್ತಾರೆ. ವಿಯಾನ್ ತಾಯಿ ಶರಣ್ಯ ಅಂತೂ ಹತ್ತು ಹುಚ್ಚಿ ಅಂತಾಗಿದ್ಲು. ಯಾರೇ ಮನೆಗೆ ಬಂದ್ರು ನನ್ನ ಮಗು ಎಲ್ಲಿ, ನೀವ್ಯಾಕೆ ಮಗುನ ಎತ್ಕೊಂಡು ಹೋದ್ರಿ ಅಂತ ಒಂದೇ ಸಮನೆ ಬಡಬಡಾಯಿಸ್ತಾ ಅಳ್ತಾ ಇದ್ಲು. ಗಮನಿಸಬೇಕಾದ ಅಂಶ ಅಂದ್ರೆ ಶರಣ್ಯ ತಾಯಿ ಮನೆಯಿಂದ ಸುಮಾರು 50 ಮೀಟರ್ ದೂರದಲ್ಲೇ ಸಮುದ್ರ ತೀರ ಇತ್ತು. ಶರಣ್ಯ ಮನೆ ಮುಂದೆ ಸಮುದ್ರದ ಅಲೆಗಳನ್ನ ತಡೆಯೋಕೆ ಅಂತ ಸುಮಾರು 5.5 ಅಡಿ ಎತ್ತರದ ಕಲ್ಲಿನ ತಡೆಗೋಡೆಯನ್ನು ನಿರ್ಮಿಸಲಾಗಿತ್ತು. ಗೋಡೆಯ ಆಚೆ ಬದಿ ಹಲವು ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕಲಾಗಿತ್ತು. ಅದಾದ ನಂತರ ಸಮುದ್ರ ತೀರ ಇತ್ತು. ಮಗು ಯಾವುದೇ ಕಾರಣಕ್ಕೂ ತಾನಾಗೆ ಆ ತಡೆಗೋಡೆ ದಾಟಿ ಸಮುದ್ರಕ್ಕೆ ಹೋಗೋಕೆ ಚಾನ್ಸೇ ಇರಲಿಲ್ಲ. ಆದರೂ ಯಾವುದಕ್ಕೂ ಒಮ್ಮೆ ನೋಡೋಣ ಅಂತ ಕೆಲ ಗ್ರಾಮಸ್ಥರು ಸಮುದ್ರ ತೀರಕ್ಕೆ ಹೋಗಿ ಹುಡುಕ್ತಾರೆ. ಆ ತಡೆಗೋಡೆ ಆದ್ಮೇಲೆ ಹಾಕಲಾಗಿದ್ದ ಕಲ್ಲುಗಳ ಹತ್ರ ಹುಡುಕ್ತಾರೆ. ಕೆಲ ಹೊತ್ತಿನಲ್ಲೇ ಕೆಲವರು ಜೋರಾಗಿ ಕಿರುಚ್ತಾ ಶರಣ್ಯ ಮನೆ ಕಡೆಗೆ ಬರ್ತಾರೆ. ಅವರ ಕಿರ್ಚಾಟ ಕೇಳಿ ಪೊಲೀಸರು ಮತ್ತು ಮನೆಯವರು ಸಮುದ್ರ ತೀರದ ಕಡೆಗೆ ಹೋಗ್ತಾರೆ. ತಡೆಗೋಡೆ ಜಂಪ್ ಮಾಡಿ ಆಚೆ ಬದಿ ನೋಡ್ತಾರೆ. ಅಲ್ಲೊಂದು ದೇಹ ಬಿದ್ದಿತ್ತು. ಅದು ವಿಯಾನ್ ದೇಹ. ವಿಯಾನ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಕೂಡಲೇ ಹೋಗಿ ಅವನ ಉಸಿರು ಚೆಕ್ ಮಾಡ್ತಾರೆ. ದುರಾದೃಷ್ಟಕ್ಕೆ ಅವನು ಅದಾಗ್ಲೇ ಉಸಿರು ಚೆಲ್ಲಿದ್ದ. ವಿಯಾನ್ ತಲೆ ಮೇಲೆ ಹಲವು ಗಂಭೀರ ಗಾಯಗಳಿದ್ವು. ಹಾಗಾದ್ರೆ ವಿಯಾನ್ ಅಲ್ಲಿಗೆ ಹೇಗೆ ಬಂದ? ಅವನಾಗೆ ಬರೋಕ್ಕಂತೂ ಚಾನ್ಸ್ ಇಲ್ಲ. ಯಾರಾದರೂ ಇವರ ಕುಟುಂಬಕ್ಕೆ ಆಗದವರು ವಿಯಾನ್ನ ಕಿಡ್ನ್ಯಾಪ್ ಮಾಡೋಕೆ ಬಂದಿರಬಹುದು. ಓಡುವಾಗ ತಡೆಗೋಡೆ ಹಾರುವಾಗ ಅಚಾನಕ್ಕಾಗಿ ಬಿದ್ದು ಮಗು ಸತ್ತಿರಬಹುದಾ ಅಂತ ಅನುಮಾನ ಪಡ್ತಾರೆ. ಕೂಡಲೇ ಪೊಲೀಸರು ಫೊರೆನ್ಸಿಕ್ ಟೀಮ್ನ ಸ್ಥಳಕ್ಕೆ ಕರೆಸ್ತಾರೆ. ಇತ್ತ ವಿಚಾರ ತಿಳಿದ ಶರಣ್ಯ ಮೂರ್ಛೆ ಹೋಗಿದ್ಲು. ವಿಯಾನ್ ತಂದೆ ಪ್ರಣವ್ ಕೂಡ ಗರಬಡಿದವನಂತೆ ನಿಂತುಬಿಟ್ಟಿದ್ದ. ಕುಟುಂಬದವರ ದುಃಖದ ಕಟ್ಟೆ ಒಡೆದಿತ್ತು. ಆ ಸಮುದ್ರದ ಅಲೆಗಳ ಶಬ್ದಕ್ಕಿಂತ ಹೆಚ್ಚು ಕುಟುಂಬದವರ ಆಕ್ರಂದನ ಪ್ರತಿಧ್ವನಿಸುತ್ತಿತ್ತು. ಡಿವೈಎಸ್ಪಿ, ಎಸ್ಪಿ ಸೇರಿದಂತೆ ಹಲವು ಸೀನಿಯರ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಬರ್ತಾರೆ. ಡಾಗ್ ಸ್ಕ್ವಾಡ್ ಕೂಡ ಸ್ಥಳಕ್ಕೆ ಬರುತ್ತೆ. ಮಗು ತುಂಬಾ ಹೊತ್ತಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸಿತ್ತು. ಸ್ಥಳದಲ್ಲಿ 100 ಜನ ಸೇರಿದ್ರು. ಮೀಡಿಯಾ ಕೂಡ ಸ್ಪಾಟ್ಗೆ ಬರುತ್ತೆ. ವಿಷಯ ಅದಾಗ್ಲೇ ಎಲ್ಲೆಡೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಇಂಥ ಘಟನೆ ಯಾವತ್ತೂ ಎಲ್ಲಿಯೂ ವರದಿಯಾಗಿರಲಿಲ್ಲ. ಹಾಗಾಗಿ ಎಲ್ಲರೂ ಆಶ್ಚರ್ಯಗೊಂಡಿದ್ರು. ಎಲ್ಲ ಫಾರ್ಮಾಲಿಟೀಸ್ ಮುಗಿಸಿ ಶವವನ್ನ PMಗೆ ಕಳಿಸ್ತಾರೆ. ಈಗಿದ್ದ ಪ್ರಶ್ನೆ ಅಂದ್ರೆ 1.5 ವರ್ಷದ ವಿಯಾನ್ ಮನೆಯಲ್ಲಿ ಅಪ್ಪನ ಜೊತೆ ಬೆಡ್ ಮೇಲೆ ಮಲಗಿದ್ದವನು ಮನೆಯಿಂದ 50 ಮೀಟರ್ ದೂರ ಹೇಗೆ ಹೋದ ಅನ್ನೋದು. 5.5 ಅಡಿಯ ತಡೆಗೋಡೆ ದಾಟಿ ಕಲ್ಲಿನ ಮಧ್ಯೆ ಹೇಗೆ ಬಿದ್ದ? ಅವನನ್ನ ಯಾರು ಎತ್ಕೊಂಡು ಹೋಗಿರಬಹುದು? ಇವರ ಫ್ಯಾಮಿಲಿ ಮೇಲೆ ಯಾರಿಗೆ ಇಷ್ಟು ದ್ವೇಷ? ಈ ಆಂಗಲ್ನಲ್ಲಿ ಪೊಲೀಸರು ಯೋಚಿಸ್ತಾರೆ. ಪೊಲೀಸರು ಶರಣ್ಯ, ಪ್ರಣವ್ ಮತ್ತು ಶರಣ್ಯ ಅಮ್ಮನ ಹತ್ರ ಮಾತಾಡ್ತಾರೆ. ಕುಟುಂಬದವರು ನಮಗೆ ಯಾರ ಜೊತೆನೂ ದ್ವೇಷ ಇಲ್ಲ, ನಾವು ಎಲ್ಲರ ಜೊತೆಗೂ ಚೆನ್ನಾಗಿದ್ದೀವಿ ಅಂತಾರೆ. ಆದರೆ ಶರಣ್ಯ ಮಾತ್ರ ಒಂದು ವಿಚಾರ ಹೇಳ್ತಾಳೆ. ಇದು ಈ ಪ್ರಕರಣಕ್ಕೆ ಬಹು ಮುಖ್ಯ ಲೀಡ್ ಆಗಿತ್ತು. ಸರ್, ವಿಯಾನ್ ಕತ್ತಲ್ಲಿ ಚಿನ್ನದ ಚೈನ್ ಮತ್ತು ಕೈಯಲ್ಲಿ ಬ್ರೇಸ್ಲೆಟ್ ಹಾಕಿದ್ದೆ. ಇವತ್ತು ಬಾಡಿ ನೋಡಿದಾಗ ಅವೆರಡು ಮಿಸ್ಸಿಂಗ್ ಇವೆ ಸರ್ ಅಂತಾಳೆ. ಅಲ್ಲಿಗೆ ಯಾರೋ ಚೈನ್ ಮತ್ತು ಬ್ರೇಸ್ಲೆಟ್ ಕದಿಯೋಕೆ ಅಂತ ಟ್ರೈ ಮಾಡಿರಬಹುದಾ? ಮಗು ಎದ್ದು ಅಳುತ್ತೆ ಅಂತ ಅವನನ್ನ ರೂಮ್ನಿಂದ ಹೊರಗಡೆ ಎತ್ಕೊಂಡು ಬಂದಿರಬಹುದಾ? ಆಗ ಮಗು ಅಳೋಕೆ ಶುರು ಮಾಡಿರಬಹುದಾ? ಅದಕ್ಕೆ ಚೈನ್ ಮತ್ತು ಬ್ರೇಸ್ಲೆಟ್ ಬಿಚ್ಕೊಂಡು ಮಗುನ ಅಲ್ಲಿ ಎಸ್ತು ಹೋಗಿರಬಹುದಾ? ಇದರಿಂದ ಪೆಟ್ಟಾಗಿ ಮಗು ಸತ್ತಿರಬಹುದಾ? ಈ ಎಲ್ಲ ಆಗಿರಬಹುದಾ ಪ್ರಶ್ನೆಗಳು ಪೊಲೀಸರ ತಲೆಯಲ್ಲಿ ಗಿರಕಿ ಹೊಡೆದಿದ್ವು. ಪೊಲೀಸರು 302 ಕೇಸ್ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಸ್ಟಾರ್ಟ್ ಮಾಡ್ತಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಸತೀಶನ್ ಕೇಸ್ನ ಇನ್ಚಾರ್ಜ್ ತಗೋತಾರೆ. ಕಣ್ಣೂರು ಡಿವೈಎಸ್ಪಿ ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡ್ತಾರೆ. ಎಲ್ಲರೂ ಒಂದೊಂದು ದಿಕ್ಕಿನಲ್ಲಿ ತನಿಖೆ ಸ್ಟಾರ್ಟ್ ಮಾಡ್ತಾರೆ. ಮೊದಲು ಫ್ಯಾಮಿಲಿ ಮತ್ತು ನೆರೆಹೊರೆಯವರನ್ನ ಸ್ಟ್ರಿಕ್ಟ್ ಆಗಿ ವಿಚಾರಿಸ್ತಾರೆ. ಎಲ್ಲರ ಬಳಿಯೂ ಕೆಲ ಬೇಸಿಕ್ ಪ್ರಶ್ನೆಗಳನ್ನು ಕೇಳಿ ಮಾಹಿತಿ ಪಡಿತಾರೆ.
ಯಾರಿಂದಲೂ ಏನೂ ಉಪಯುಕ್ತ ಇನ್ಫಾರ್ಮೇಷನ್ ಸಿಗಲ್ಲ. ಆ ಸಮುದ್ರ ಪಕ್ಕದಲ್ಲಿ ಇನ್ನೂ ಕೆಲವು ಮನೆಗಳಿದ್ವು. ಅಲ್ಲಿಗೂ ಹೋಗಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾರೆ. ಹಾಗೆ ದ್ವೇಷದ ಆ್ಯಂಗಲ್ನಲ್ಲೂ ತನಿಖೆ ಮುಂದುವರೆಸಿದ್ರು. ಪೊಲೀಸರು 360 ಡಿಗ್ರಿ ಆ್ಯಂಗಲ್ನಲ್ಲೂ ಯೋಚಿಸ್ತಾರೆ. ಶರಣ್ಯ ಮತ್ತು ಪ್ರಣವ್ ಬಗ್ಗೆಯೂ ಇನ್ಫಾರ್ಮೇಷನ್ ತೆಗೆಸ್ತಾರೆ. ಇವರಿಬ್ಬರದ್ದು ಲವ್ ಮ್ಯಾರೇಜ್. ಶರಣ್ಯ 16 ವರ್ಷದವಳಿದ್ದಾಗ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಮೂಲಕ ಪ್ರಣವ್ನ ಪರಿಚಯ ಆಗಿತ್ತು. ಅಲ್ಲೇ ಫ್ರೆಂಡ್ಶಿಪ್ ಆಗಿತ್ತು. ಇಬ್ಬರ ನಡುವೆ ಪ್ರೇಮಾಂಕುರವಾಗಿತ್ತು. ಇಬ್ರು ಅಕ್ಕಪಕ್ಕದ ಊರವರೇ ಆಗಿದ್ರು. ಮೀಟಿಂಗ್, ಡೇಟಿಂಗ್ ಎಲ್ಲ ಶುರುವಾಗಿತ್ತು. ಹೀಗೆ ಇಬ್ರು 2 ವರ್ಷ ಲವ್ ಅಲ್ಲಿದ್ರು. ಹೀಗಿರುವಾಗ ಒಂದಿನ ಶರಣ್ಯ ತಂದೆ ವತ್ಸರಾಜ್ಗೆ ಮಗಳ ಲವ್ ಬಗ್ಗೆ ಗೊತ್ತಾಗಿತ್ತು. ಮಗಳು ಹೊರಗೆ ಹೋಗೋದನ್ನ ನಿರ್ಬಂಧಿಸಿದ್ರು. ಜೊತೆಗೆ ಪ್ರಣವ್ಗೂ ಧಮಕಿ ಹಾಕಿದ್ರು. ಇದೆಲ್ಲ ವಿಚಾರಗಳನ್ನ ಪೊಲೀಸರು ಕಲೆ ಹಾಕ್ತಾರೆ. ಪ್ರಣವ್ ಲವ್ ಮ್ಯಾಟರ್ ಅವನ ತಂದೆ ತಾಯಿಗೂ ಗೊತ್ತಾದಾಗ ಅವರೂ ಬುದ್ಧಿ ಹೇಳಿದ್ರು. ಆದ್ರೆ ಶರಣ್ಯ ಮತ್ತು ಪ್ರಣವ್ ಒಬ್ಬರನ್ನೊಬ್ರು ತುಂಬಾ ಹಚ್ಕೊಂಡಿದ್ರು. ಹೀಗಿರುವಾಗ ಶರಣ್ಯಗೆ 18 ವರ್ಷ ಆದ ಕೂಡಲೇ ಅವಳು ಮನೆಯಿಂದ ಓಡೋಗ್ಬಿಡ್ತಾಳೆ. ಪ್ರಣವ್ ಮತ್ತು ಶರಣ್ಯ ಇಬ್ರು ಮನೆಯವರಿಗೆ ಹೇಳ್ದೆ ಸಿಂಪಲ್ ಆಗಿ ಮದುವೆ ಆಗ್ಬಿಡ್ತಾರೆ. ನಂತರ ಚಿಕ್ಕದೊಂದು ಬಾಡಿಗೆ ಮನೆ ತಗೊಂಡು ಸಂಸಾರ ಶುರು ಮಾಡ್ತಾರೆ. ಆದ್ರೆ ಮಗ ಈ ರೀತಿ ಒಬ್ನೇ ಹೊರಗಡೆ ಇರೋದನ್ನ ನೋಡಿ ಪ್ರಣವ್ ತಂದೆ ತಾಯಿಗೆ ಮರುಕ ಉಂಟಾಗಿತ್ತು. ಎಷ್ಟಾದ್ರೂ ಹೆತ್ತವರಲ್ವಾ, ಅವರೇ ಮಗನ ತಪ್ಪನ್ನ ಮನ್ನಿಸಿ ಇಬ್ಬರನ್ನು ಮನೆಗೆ ಸೇರಿಸಿಕೊಳ್ತಾರೆ. ಇದೆಲ್ಲ ಮಾಹಿತಿ ವಿಯಾನ್ ಕೊಲೆ ಕೇಸ್ಗೆ ಹೆಲ್ಪ್ ಆಗುತ್ತೋ ಇಲ್ವೋ, ಬಟ್ ಪೊಲೀಸರು ಎಲ್ಲ ಆಂಗಲ್ನಲ್ಲೂ ಮಾಹಿತಿ ಸಂಗ್ರಹಿಸ್ತಾ ಇದ್ರು. ಹಾಗಾಗಿ ಪ್ರಣವ್ ಮತ್ತು ಶರಣ್ಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಡಿಗ್ ಮಾಡ್ತಾರೆ. ಮದುವೆ ಆದ್ಮೇಲೆ ಪ್ರಣವ್ ಕೆಲಸಕ್ಕೆ ಅಂತ ಗಲ್ಫ್ ಹೋಗ್ಬಿಡ್ತಾನೆ. ಅಲ್ಲಿ ಅವನಿಗೆ ಒಳ್ಳೆ ಕೆಲಸ ಸಿಕ್ಕಿತ್ತು. ಕೈ ತುಂಬ ಸಂಬಳ ಬರ್ತಿತ್ತು. ತಿಂಗಳಿಗೆ ಸರಿಯಾಗಿ ಹಣ ಕಳಿಸ್ತಾ ಇದ್ದ. ರಜೆ ಸಿಕ್ಕಾಗ್ಲೆಲ್ಲ ಭಾರತಕ್ಕೂ ಬರ್ತಿದ್ದ. ಎಲ್ಲವೂ ಚೆನ್ನಾಗಿತ್ತು. ಶರಣ್ಯ ಪ್ರಣವ್ ಲೈಫ್ ಸೆಟ್ ಆಗಿತ್ತು. ಹೀಗಿರುವಾಗ ಶರಣ್ಯ ಪ್ರೆಗ್ನೆಂಟ್ ಆಗ್ತಾಳೆ. ವಿಷಯ ಕೇಳಿ ಪ್ರಣವ್ ಹಿರಿ ಹಿಗ್ಗಿದ್ದ. ವಿಷಯ ಶರಣ್ಯ ತಂದೆ ತಾಯಿಗೆ ಗೊತ್ತಾಗುತ್ತೆ. ನಮ್ಮ ಮಗಳ ಹೊಟ್ಟೆಯಲ್ಲಿ ವಂಶದ ಕುಡಿ ಚಿಗುರೊಡೆದಿದೆ ಅನ್ನೋದು ಗೊತ್ತಾದಾಗ ಅಪ್ಪ ಅಮ್ಮನ ಕೋಪ ತಣ್ಣಗಾಗಿತ್ತು. ಅಸಲಿಗಿಂತ ಬಡ್ಡಿ ಮೇಲೆ ಪ್ರೀತಿ ಜಾಸ್ತಿ ಅಂತಾರಲ್ಲ, ಹಾಗೆ ಶರಣ್ಯ ಅಪ್ಪ ಅಮ್ಮ ಹಿಂದಿನ ಕಹಿಯೆಲ್ಲ ಮರೆತು ಮಗಳ ಮನೆಗೆ ಬರ್ತಾರೆ. ತುಂಬಾ ತಿಂಗಳ ಬಳಿಕ ಅಪ್ಪ ಅಮ್ಮನ ನೋಡಿ ಶರಣ್ಯ ಖುಷಿಯಾಗಿದ್ಲು. ನಾವು ಮಗಳನ್ನ ಮನೆಗೆ ಕರ್ಕೊಂಡು ಹೋಗ್ತೀವಿ, ನಮ್ಮನೆಯಲ್ಲೇ ಡೆಲಿವರಿ ಆಗ್ಲಿ ಅಂತ ಹೇಳ್ತಾರೆ. ಶರಣ್ಯ ಅತ್ತೆ ಮಾವ ಕೂಡ ಆಯ್ತು ಕರ್ಕೊಂಡು ಹೋಗಿ ಅಂತಾರೆ. ಶರಣ್ಯ ಅಮ್ಮನ ಮನೆಗೆ ಬರ್ತಾಳೆ. ಕೆಲ ತಿಂಗಳ ಬಳಿಕ ಶರಣ್ಯ ಒಂದು ಮುದ್ದಾದ ಗಂಡು ಮಗುಗೆ ಜನ್ಮ ಕೊಡ್ತಾಳೆ. ಮಗುವಿಗೆ ವಿಯಾನ್ ಅಂತ ನಾಮಕರಣ ಮಾಡ್ತಾರೆ. ವಿಯಾನ್ ಕುಟುಂಬದಲ್ಲಿ ಸಂತೋಷದ ಹೊನಲು ಹರಿಸಿದ್ದ. ಅಜ್ಜ ಅಜ್ಜಿ ತಾತ ಎಲ್ಲರೂ ಸಂಭ್ರಮದಲ್ಲಿದ್ರು. ತವರು ಮನೆಯಲ್ಲಿ ಬಾಣಂತಿ ಆರೈಕೆ ತುಂಬಾ ಚೆನ್ನಾಗಿ ಮಾಡಿದ್ರು. ಮೊಮ್ಮಗನನ್ನ ಕಾಳಜಿ ಮಾಡ್ತಾ ಇದ್ರು. ಈಗ ಶರಣ್ಯ ಸ್ವಲ್ಪ ಫ್ರೀ ಆಗಿದ್ಲು. ಫ್ರೀ ಟೈಮಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗ್ತಾಳೆ. ಇಷ್ಟು ಮಾಹಿತಿ ತಿಳಿದ ಪೊಲೀಸರಿಗೆ ಏನೋ ಒಂದು ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಶರಣ್ಯ FB ಅಕೌಂಟ್ ಚೆಕ್ ಮಾಡ್ತಾರೆ. ಶರಣ್ಯ ಮಗು ಆದ್ಮೇಲೆ ತುಂಬಾ ಆಕ್ಟಿವ್ ಆಗಿದ್ಲು. ಮಗನ ಫೋಟೋ ಸೇರಿದಂತೆ ಕೆಲವೊಂದು ರ್ಯಾಂಡಮ್ ಪೋಸ್ಟ್ ಮಾಡ್ತಾ ಇದ್ಲು. ಆ ಪೋಸ್ಟ್ಗಳಲ್ಲಿ ಒಂದು ಪೋಸ್ಟ್ ಮೇಲೆ ಪೊಲೀಸರ ಚಿತ್ತ ಹರಿದಿತ್ತು. ಶರಣ್ಯ ಬಿಲೀವ್ ಇನ್ ಕರ್ಮ ಅಂತ ಒಂದು ಪೋಸ್ಟ್ ಮಾಡಿದ್ಲು. ಹಾಗಾದ್ರೆ ಶರಣ್ಯ ಯಾಕೆ ಈ ಥರ ಪೋಸ್ಟ್ ಮಾಡಿದ್ಲು ಅಂತ ಯೋಚಿಸ್ತಾರೆ. ಹಾಗೆ 25 ಜನವರಿ 2020ಕ್ಕೆ ಶರಣ್ಯ ಕೊನೆಯದಾಗಿ FBಯಲ್ಲಿ ಪೋಸ್ಟ್ ಮಾಡಿದ್ಲು. ಇದಾದ ನಂತರ ಅವಳು ಯಾವುದೇ ಪೋಸ್ಟ್ ಮಾಡಿರಲಿಲ್ಲ. ಇದು ಸ್ವಲ್ಪ ಸ್ಟ್ರೇಂಜ್ ಅನಿಸಿತ್ತು. ಇತ್ತ ಶರಣ್ಯ ಮನೆಯಲ್ಲಿ ಸೂತಕದ ಛಾಯೆ ಇತ್ತು. ಪಾಪ ಶರಣ್ಯ ತಂದೆ ವತ್ಸರಾಜ್ ಡೀಪ್ ಸೀನಲ್ಲಿ ಫಿಶಿಂಗ್ಗೆ ಹೋಗಿದ್ರು. ಅವರಿಗೂ ವಿಷಯ ತಿಳಿಸ್ತಾರೆ. ಅವರು ಅಲ್ಲಿಂದ ಹೊರಡ್ತಾರೆ. ಬಟ್ ಅವರು ಬರೋಕೆ 2-3 ದಿನ ಬೇಕಿತ್ತು. ಎಲ್ರಿಗೂ ಬರಸಿಡಿಲು ಅಪ್ಪಳಿಸಿತ್ತು. ಮಗು ಕಳ್ಕೊಂಡು ಶರಣ್ಯ ಪರಿಸ್ಥಿತಿಯಂತೂ ಶೋಚನೀಯವಾಗಿತ್ತು. ಪೊಲೀಸರು ತನಿಖೆ ಚುರುಕುಗೊಳಿಸಿದ್ರು. ಏರಿಯಾ ಎಲ್ಲ ಜಾಲಾಡ್ತಾರೆ. ಅಲ್ಲಿ ಕೆಲವೊಂದು ಕಡೆ CCTV ಇನ್ಸ್ಟಾಲ್ ಮಾಡಲಾಗಿತ್ತು. ಪೊಲೀಸರು ಫುಟೇಜ್ ಚೆಕ್ ಮಾಡ್ತಾರೆ. ಜೊತೆಗೆ ಕುಟುಂಬದವರ ಫೋನ್ ಲೊಕೇಶನ್ ಮತ್ತು ಕಾಲ್ ಡೀಟೇಲ್ಸ್ ಎಲ್ಲ ತೆಗಿತಾರೆ. ಪ್ರಣವ್ ಆ ಮನೆಗೆ ಬರೋಕ್ಕೂ ಮುಂಚೆ ಎಲ್ಲವೂ ಚೆನ್ನಾಗಿತ್ತು. ಪ್ರಣವ್ ಮನೆಗೆ ಬಂದ ಮೇಲೆ ಅದೇ ರಾತ್ರಿ ಏನಾಗಿರಬಹುದು, ಅವತ್ತೇ ವಿಯಾನ್ಗೆ ಹೀಗಾಗೋಕೆ ಏನಾದ್ರೂ ಕಾರಣ ಇರಬಹುದಾ ಅಂತ ಯೋಚಿಸ್ತಾರೆ. ಪೊಲೀಸರು ಮತ್ತೆ ಶರಣ್ಯಾಳನ್ನ ವಿಚಾರಿಸ್ತಾರೆ. ಈ ಬಾರಿ ಅವಳು ಮತ್ತೊಂದು ಸುಳಿವು ನೀಡಿದ್ಲು. ಇದು ಪೊಲೀಸರಿಗೆ ಹೊಸ ಆಯಾಮ ನೀಡಿತ್ತು. ಶರಣ್ಯ ಗಂಡನ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾಳೆ. ಸರ್, ನನ್ನ ಗಂಡ ಪ್ರಣವ್ ನನ್ನ ಮಗನನ್ನ ಅಪಹರಿಸಿ ಹಾಕಿದ್ದಾನೆ ಅಂತಾಳೆ. ನಾನು ಆ ರಾತ್ರಿ ವಿಯಾನ್ನನ್ನ ಪ್ರಣವ್ ಪಕ್ಕದಲ್ಲೇ ಮಲಗಿಸಿದ್ದೆ. ಬೆಳಗ್ಗೆ ಬೆಡ್ ಮೇಲೆ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು, ಅವನೇ ಏನೋ ಮಾಡಿದ್ದಾನೆ ಅಂತ ಹೇಳ್ತಾ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಬಹುಶಃ ಮಗು ಕಳ್ಕೊಂಡ ದುಃಖದಲ್ಲಿ ಶರಣ್ಯ ಹೀಗೆ ಹೇಳ್ತಿದ್ದಾಳೆ ಅನ್ಸಿತ್ತು. ಪೊಲೀಸರು ಪ್ರಣವ್ನ ವಿಚಾರಿಸ್ತಾರೆ. ಸರ್, ನಾನು ನನ್ನ ಹೆಂಡತಿ ಮತ್ತು ಮಗುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅವತ್ತು ನಾನು ನನ್ನ ಹೆಂಡತಿ ಮಗನನ್ನ ಮನೆಗೆ ಕರ್ಕೊಂಡು ಹೋಗೋಕೆ ಅಂತ ಬಂದಿದ್ದೆ. ಅವರೆಲ್ಲ ಬಲವಂತ ಮಾಡಿದ್ಕೆ ನಾನು ರಾತ್ರಿ ಉಳ್ಕೊಂಡೆ. ನನ್ನ ಮಗ ನನ್ನ ಜೀವ ಸರ್.
ನಾನು ಯಾಕೆ ಸರ್ ಅವನನ್ನು ಕೊಲೆ ಮಾಡಲಿ? ಮಗು ಕಳ್ಕೊಂಡ ಶಾಕ್ನಲ್ಲಿ ಶರಣ್ಯ ಹೀಗೆಲ್ಲ ಹೇಳ್ತಿದ್ದಾಳೆ ಅಂತಾನೆ. ಸರ್, ವಿಯಾನ್ ಆ ರಾತ್ರಿ ಶರಣ್ಯ ಜೊತೆಗೆ ಹಾಲ್ನಲ್ಲೇ ಮಲಗಿದ್ದ. ಅದು ಯಾವಾಗ ಅವನನ್ನು ನನ್ನ ಪಕ್ಕ ಮಲಗಿಸಿ ಹೋದ್ಲೋ ನನಗೆ ಗೊತ್ತೇ ಆಗಲಿಲ್ಲ ಸರ್. ಬೆಳಗ್ಗೆ ಶರಣ್ಯ ಹೇಳಿದಾಗಲೇ ನನಗೂ ಗೊತ್ತಾಗಿದ್ದು ಅಂತಾನೆ. ಪೊಲೀಸರು ಮನೆಯೆಲ್ಲ ಪರಿಶೀಲನೆ ಮಾಡಿದ್ರು. ಯಾರೂ ಹೊರಗಿನವರು ಒಳಗಡೆ ಬಲವಂತವಾಗಿ ನುಗ್ಗಿರುವ ಕುರುಹು ಇರಲಿಲ್ಲ. ಹಾಗಾಗಿ ಯಾರೋ ಒಳಗಿನವರು ಹೆಲ್ಪ್ ಮಾಡಿರಬೇಕು, ಇಲ್ಲ ಒಳಗಿನವರೇ ಏನೋ ಕಿತಾಪತಿ ಮಾಡಿರಬೇಕು ಅನ್ನೋದಂತೂ ಪೊಲೀಸರಿಗೆ ಸ್ಪಷ್ಟವಾಗಿತ್ತು. ಹಾಗಾದರೆ ಆ ಬ್ಲ್ಯಾಕ್ ಶೀಪ್ ಯಾರು? ಈಗ ಪೊಲೀಸರ ಅನುಮಾನದ ರಡಾರ್ನಲ್ಲಿ ಇಬ್ಬರಿದ್ರು. ಒಬ್ಬ ಪ್ರಣವ್, ಮತ್ತೊಬ್ಬಳು ಶರಣ್ಯ. ಪೊಲೀಸರಿಗೆ ಒಂದಂತೂ ಕ್ಲಿಯರ್ ಆಗಿತ್ತು, ಈ ಗಂಡ ಹೆಂಡತಿ ಇಬ್ಬರಲ್ಲೇ ಒಬ್ರು ಈ ಕೃತ್ಯ ಮಾಡಿದ್ದಾರೆ ಅನ್ನೋದು ಪಕ್ಕಾ ಆಗಿತ್ತು. ಯಾಕಂದ್ರೆ ಇಬ್ರು ಒಬ್ಬರ ಮೇಲೊಬ್ರು ಆರೋಪ ಮಾಡ್ತಿದ್ರು. ನೆರೆಮನೆಯವರನ್ನ ವಿಚಾರಿಸಿದಾಗ ಅವರಲ್ಲಿ ಒಬ್ರು ಒಂದು ವಿಷಯ ಹೇಳ್ತಾರೆ. ಸರ್, ಘಟನೆ ಆದ 1 ದಿನದ ಹಿಂದೆ ಯಾರೋ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಶರಣ್ಯ ಮನೆ ಹತ್ರ ತಿರುಗಾಡ್ತಾ ಇದ್ದ. ಅವನನ್ನು ನಾವು ಹಿಡಿದು ಕೇಳಿದ್ವಿ. ಅದಕ್ಕವನು, ನಾನು ಡ್ರಿಂಕ್ ಮಾಡಿದ್ದೀನಿ, ಅಲ್ಲಿ ಮುಂದೆ ಪೊಲೀಸರಿದ್ದಾರೆ, ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಹಿಡಿದು ಫೈನ್ ಹಾಕ್ಬಿಡ್ತಾರೆ, ಅದಕ್ಕೆ ಇಲ್ಲೇ ಸ್ವಲ್ಪ ಹೊತ್ತು ಕೂತು ಆಮೇಲೆ ಹೋಗ್ತೀನಿ ಅಂದ. ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಅವನು ಬೈಕ್ ತಗೊಂಡು ಹೋದ ಸರ್. ಅವನನ್ನು ನಮ್ಮ ಏರಿಯಾದಲ್ಲಿ ಯಾವತ್ತೂ ನೋಡಿರಲಿಲ್ಲ ಸರ್ ಅಂತಾರೆ. ಇದು ಪೊಲೀಸರ ತನಿಖೆಗೆ ಮತ್ತೊಂದು ಲೀಡ್ ಕೊಟ್ಟಿತ್ತು. CCTV ಫುಟೇಜ್ ಚೆಕ್ ಮಾಡಿದಾಗಲೂ ಆ ವ್ಯಕ್ತಿ ಓಡಾಡಿದ್ದು ರೆಕಾರ್ಡ್ ಆಗಿತ್ತು. ಪೊಲೀಸರು ಶರಣ್ಯ ಮತ್ತು ಪ್ರಣವ್ನನ್ನ ಠಾಣೆಗೆ ಕರೆದು ವಿಚಾರಣೆ ಮಾಡ್ತಾರೆ. ಪೊಲೀಸರ ಒಂದು ಟೀಮ್ ಆ ವ್ಯಕ್ತಿಯ ಬೆನ್ನು ಬಿದ್ದಿತ್ತು. ಹಾಗೆ ಕೃತ್ಯ ನಡೆದ ದಿನ ಗಂಡ ಹೆಂಡತಿ ಹಾಕಿದ್ದ ಬಟ್ಟೆಯನ್ನ ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾರೆ. ಅದರೊಂದಿಗೆ ವಿಯಾನ್ ಮಲಗಿದ್ದ ಕಾಟ್ ಮೇಲಿದ್ದ ಬೆಡ್ ಸ್ಪ್ರೆಡ್, ಪಿಲ್ಲೋ ಕವರ್, ವಿಹಾನ್ನ ಹಾಲಿನ ಬಾಟಲ್ ಎಲ್ಲವನ್ನ ಲ್ಯಾಬ್ಗೆ ಕಳಿಸ್ತಾರೆ. ಅದಾಗಲೇ ಪ್ರಣವ್ನ CDR ಬಂದಿತ್ತು. ಆದರೆ ಅದರಲ್ಲಿ ಅನುಮಾನ ಪಡುವಂಥದ್ದು ಏನೂ ಇರಲಿಲ್ಲ. ಆದರೆ ಶರಣ್ಯ CDRನಲ್ಲಿ ಕೆಲವು ಡೌಟ್ಫುಲ್ ನಂಬರ್ಗಳಿದ್ವು. ಯಾವುದೋ ಒಂದು ನಂಬರ್ನಿಂದ 17 ಮಿಸ್ಡ್ ಕಾಲ್ ಬಂದಿದ್ವು. ಶರಣ್ಯ ಪೊಲೀಸರ ಜೊತೆಯಲ್ಲಿದ್ದಾಗಲೂ ಸತತವಾಗಿ ಅದೇ ನಂಬರ್ನಿಂದ ಫೋನ್ ಬಂದಿತ್ತು. ಇನ್ಫ್ಯಾಕ್ಟ್ ಶರಣ್ಯ ಆ ನಂಬರ್ ಜೊತೆ ಈ ಹಿಂದೆನೂ ತುಂಬಾ ಸಲ ಮಾತಾಡಿದ್ಲು. ಇದೀಗ ತನಿಖೆಗೆ ಹೊಸ ದಿಕ್ಕು ನೀಡಿತ್ತು. ಹಾಗಾದ್ರೆ ಆ ನಂಬರ್ ಯಾರದ್ದು? ಘಟನಾ ಸ್ಥಳ ಪರಿಶೀಲನೆ ಮಾಡಿದ್ದ ಪೊಲೀಸರಿಗೆ ಅಲ್ಲಿ ಪ್ರಣವ್ನ ಒಂದು ಶೂ ಸಿಕ್ಕಿತ್ತು. ಇದರಲ್ಲೂ ಒಂದು ಟ್ವಿಸ್ಟ್ ಇತ್ತು. ಅದೇನು ಅಂತ ಮುಂದೆ ಹೇಳ್ತೀವಿ. ಅಷ್ಟೊತ್ತಿಗೆ ಫೋರೆನ್ಸಿಕ್ ರಿಪೋರ್ಟ್ ಬರುತ್ತೆ. ಶರಣ್ಯ ಮನೆಯಿಂದ ಕಲೆಕ್ಟ್ ಮಾಡಿದ್ದ ಬಟ್ಟೆ ಮೇಲೆ ಅದೇ ಸಮುದ್ರದ ನೀರು, ಅದರ ಲವಣಾಂಶ ಮತ್ತು ಮರಳಿನ ಪಾರ್ಟಿಕಲ್ ಸಿಕ್ಕಿದ್ವು. ಆ ಬಟ್ಟೆ ಬೇರೆ ಯಾರದ್ದೂ ಅಲ್ಲ, ಬದಲಿಗೆ ಸ್ವತಃ ಶರಣ್ಯಳದ್ದಾಗಿತ್ತು. ಈಗ ಪೊಲೀಸರ ಬಳಿ ಹಲವು ಸಾಕ್ಷಿಗಳಿದ್ವು. ಈಗ ಶರಣ್ಯ ಸುಳ್ಳು ಹೇಳೋಕೆ ಯಾವುದೇ ಆಸ್ಪದ ಇರಲಿಲ್ಲ. ಅವಳನ್ನ ಇನ್ವೆಸ್ಟಿಗೇಷನ್ ಬೆಂಚ್ ಮೇಲೆ ಕೂರಿಸಿ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಅದಾಗ್ಲೇ ಶರಣ್ಯ ಮೆತ್ತಗಾಗಿದ್ಲು. ಇನ್ನು ನನ್ನ ನಾಟಕ ನಡೆಯಲ್ಲ ಅನ್ನೋದು ಗೊತ್ತಾಗಿತ್ತು. ಇಲ್ಲಿಂದ ಶರಣ್ಯ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಕಥೆ ಹೇಳ್ತಾಳೆ. ಸರ್, ನನ್ನ ಹೆಸರು ಶರಣ್ಯ, ನನಗೆ 21 ವರ್ಷ. ನಮ್ಮದು ಲವ್ ಮ್ಯಾರೇಜ್. ಮಗು ಆದಮೇಲೆ ನಾನು ಜಾಸ್ತಿ ತವರಲ್ಲೇ ಇರ್ತಾ ಇದ್ದೆ. ಪ್ರಣವ್ ಫಾರಿನ್ಗೆ ಹೋಗಿ ದುಡಿತಾ ಇದ್ದ. ಪ್ರತಿ ತಿಂಗಳು ಸರಿಯಾಗಿ ನಮಗೆ ದುಡ್ಡು ಕಳಿಸ್ತಾ ಇದ್ದ. ಎಲ್ಲವೂ ಚೆನ್ನಾಗಿತ್ತು. ಆದರೆ ನನಗೆ ತುಂಬ ಒಂಟಿತನ ಕಾಡ್ತಾ ಇತ್ತು. ನನ್ನ ಭಾವನೆಗಳನ್ನು ಹಂಚ್ಕೊಳ್ಳೋಣ ಅಂದರೆ ಪ್ರಣವ್ ದೂರ ಇದ್ದ. ಹೀಗಿರುವಾಗ ಅದು 2021. ವಿಯಾನ್ ಹುಟ್ಟಿದ ಮೇಲೆ ನನಗೆ ಏಕಾಂತ ತುಂಬ ಕಾಡ್ತಾ ಇತ್ತು. ವಿಯಾನ್ ಮಲಗಿದ ನಂತರ ನಾನು ಸೋಷಿಯಲ್ ಮೀಡಿಯಾ ನೋಡೋಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಪೋಸ್ಟ್ ಹಾಕೋದು, ಬೇರೆ ಪೋಸ್ಟ್ಗಳಿಗೆ ಕಾಮೆಂಟ್ ಹಾಕೋದು ಮಾಡ್ತಾ ಇದ್ದೆ. ಕೆಲವು ದಿನಗಳ ಬಳಿಕ FB ಅಲ್ಲಿ ನನಗೆ ಒಬ್ಬ ಹುಡುಗನ ಪರಿಚಯ ಆಯಿತು. ಅವನ ಜೊತೆ ಫ್ರೆಂಡ್ಶಿಪ್ ಆಯಿತು. ಅವನ ಹೆಸರು ನಿಧಿನ್. ಈ ನಿಧಿನ್ ಬೇರೆ ಯಾರೂ ಅಲ್ಲ, ಅವನು ಪ್ರಣವ್ನ ಖಾಸಾ ದೋಸ್ತ್. ಅವನನ್ನ ಈ ಹಿಂದೆಯೂ ನಾನು ತುಂಬ ಸಲ ಮೀಟ್ ಮಾಡಿದ್ದೆ. ಯಾವಾಗ FB ಅಲ್ಲಿ ಫ್ರೆಂಡ್ಶಿಪ್ ಆಯಿತೋ ನಾವು ಆರಾಮಾಗಿ ಚಾಟ್ ಮಾಡೋಕೆ ಶುರು ಮಾಡಿದ್ವಿ. ಚಾಟಿಂಗ್ನಿಂದ ಮೀಟಿಂಗ್ಗೆ ಹೆಚ್ಚು ದಿನ ಹಿಡಿಲಿಲ್ಲ. ನಿಧಿನ್ ಕೂಡ ಕಣ್ಣೂರಿನ ವೇಲ್ಯಾಲೂರ್ನವನು. ನಾವಿಬ್ಬರೂ ನಮಗೆ ಗೊತ್ತಿಲ್ಲದಂತೆ ಕ್ಲೋಸ್ ಆದ್ವಿ ಸರ್. ನಿಧಿನ್ ಕಡೆಗೆ ಸೆಳೆತ ಜಾಸ್ತಿ ಆಗಿತ್ತು. ಪ್ರಣವ್ ವಿದೇಶದಿಂದ ವಾಪಸ್ ಬಂದ ಮೇಲೂ ನಾನು ನಿಧಿನ್ ಜೊತೆಗೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಿದ್ದೆ. ನನಗೆ ಪ್ರಣವ್ಗಿಂತ ಹೆಚ್ಚು ನಿಧಿನ್ ಬೇಕಾಗಿದ್ದ. ಇದರಿಂದಾಗಿ ಚಿಕ್ಕ ಪುಟ್ಟ ವಿಷಯಕ್ಕೂ ನನ್ನ ಮತ್ತು ಪ್ರಣವ್ ನಡುವೆ ಜಗಳ, ಮನಸ್ತಾಪ ಸ್ಟಾರ್ಟ್ ಆಯಿತು ಅಂತಾಳೆ. ನಾನು ತವರಿನಲ್ಲೇ ಹೆಚ್ಚು ಕಾಲ ಕಳೆಯೋಕೆ ಶುರು ಮಾಡಿದೆ. ಯಾಕಂದರೆ ಅಪ್ಪ ಒಂದ್ಸಲ ಮೀನು ಹಿಡಿಯೋಕೆ ಹೋದರೆ 2-3 ದಿನ ಮನೆಗೆ ಬರ್ತಾ ಇರಲಿಲ್ಲ. ಅಮ್ಮ ಮತ್ತು ಸಹೋದರ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ರು. ಈ ವೇಳೆ ಮನೆಯಲ್ಲಿ ಯಾರೂ ಇರ್ತಿರಲಿಲ್ಲ. ಆಗ ನಿಧಿನ್ ನಮ್ಮನೆಗೆ ಬರ್ತಿದ್ದ ಸರ್ ಅಂತಾಳೆ. ನಾವಿಬ್ರು ಹದ್ದು ಮೀರಿ ಹತ್ತಿರವಾಗಿದ್ವಿ. ಆದರೆ ಬರ್ಬರ್ತಾ ನಿಧಿನ್ ಹಣ ಕೇಳೋಕೆ ಶುರು ಮಾಡ್ದ. ನಾನು ಬೇಜಾರಿಲ್ಲದೆ ಹಣ ಕೊಡ್ತಾ ಇದ್ದೆ. ನನ್ನ ಕೆಲವು ಫೋಟೋಸ್ ಅವನ ಬಳಿ ಇದ್ವು.
ಅದನ್ನ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ ಅಂತ ನಿಧಿನ್ ಹೇಳ್ತಿದ್ದ ಸರ್ ಅಂತಾಳೆ. ಅವನಿಗೆ ದುಡ್ಡು ಕೊಡೋಕೆ ಅಂತ ಅತ್ತೆ ಮನೆಯಿಂದ ಜ್ಯುವೆಲ್ರಿ ಕದ್ದಿದ್ದೆ ಸರ್ ಅಂತಾಳೆ. ಅದು ಅಲ್ಲದೆ ವಿಯಾನ್ನ ಬ್ರೇಸ್ಲೆಟ್ ಮತ್ತು ಚೈನ್ ಕೂಡ ನಾನೇ ಕದ್ದಿದ್ದು ಅಂತಾಳೆ. ಸರ್, ನಿಧಿನ್ ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ದ, ಆದರೆ ಅವನಿಗೆ ದುಡ್ಡಿನ ಅವಶ್ಯಕತೆ ಇದ್ದಿದ್ರಿಂದ ನನ್ನ ಹತ್ರ ದುಡ್ಡು ತಗೋತಾ ಇದ್ದ ಅಷ್ಟೇ. ನಾನು ಅವನ ಜೊತೆಗೆ ತುಂಬ ಸಂತೋಷವಾಗಿದ್ದೆ. ನಿಧಿನ್ ನನ್ನ ಹೆಸರಲ್ಲಿ ಬ್ಯಾಂಕ್ನಿಂದ ಲೋನ್ ತಗೊಂಡಿದ್ದ ಸರ್ ಅಂತಾನು ಶರಣ್ಯ ಹೇಳ್ತಾಳೆ. ಇವಳ ಮಾತು ಕೇಳ್ತಿದ್ರೆ ಇವಳು ಅಮಾಯಕಳ ಅಥವಾ ನಾಟಕ ಆಡ್ತಿದ್ದಾಳ ಅನ್ನೋ ಅನುಮಾನ ಮೂಡದೇ ಇರಲ್ಲ. ಅವತ್ತು ಫೆಬ್ರವರಿ 24 ಪೊಲೀಸರು ನಿಧಿನ್ಗೆ ಸಮನ್ಸ್ ಕಳಿಸ್ತಾರೆ. ಆದರೆ ನಿಧಿನ್ ಔಟ್ ಆಫ್ ಸ್ಟೇಷನ್ ಇದ್ದ. ಪೊಲೀಸರು ನಿಧಿನ್ಗೆ ಫೋನ್ ಮಾಡಿ ಸ್ಟೇಷನ್ಗೆ ಬರೋಕೆ ಹೇಳ್ತಾರೆ. 2 ದಿನದ ಬಳಿಕ ಪೊಲೀಸರು ನಿಧಿನ್ನನ್ನು ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಶರಣ್ಯ ಮಾಡಿದ್ದ ಆರೋಪಗಳ ಬಗ್ಗೆ ವಿಚಾರಿಸ್ತಾರೆ. ವಿಚಿತ್ರ ಅಂದರೆ ನಿಧಿನ್ ಎಲ್ಲ ಆರೋಪಗಳನ್ನು ನಿರಾಕರಿಸಿದ್ದ. ಸರ್, ಇದರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂದ್ಬಿಡ್ತಾನೆ. ನನಗೂ ಈ ಕೊಲೆಗೂ ಏನೂ ಸಂಬಂಧವಿಲ್ಲ, ನನ್ನದೇನೂ ರೋಲ್ ಇಲ್ಲ. ಶರಣ್ಯ ಹೀಗೆಲ್ಲ ಮಾಡಿದ್ದಾಳೆ ಅಂತ ನನಗೆ ಗೊತ್ತಾಗಿದ್ದೆ ಮೀಡಿಯಾದಲ್ಲಿ ನೋಡಿದಾಗ ಅಂತಾನೆ. ಹಾಗಾದರೆ ನೀನು ಶರಣ್ಯಳನ್ನು ಪ್ರೀತಿಸ್ತಾ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಏನು ಹೇಳ್ತಾ ಇದ್ದೀರಾ ಸರ್, ನಾನು ಅವಳನ್ನು ತುಂಬ ಪ್ರೀತಿಸ್ತೀನಿ ಅಂತಾನೆ. ಹಾಗಾದರೆ ನಿನ್ನ ಜೊತೆ ಇರಬೇಕು ಅಂದರೆ ವಿಯಾನ್ನನ್ನು ದೂರ ಮಾಡಬೇಕು ಅಂತ ನೀನೇ ಹೇಳಿದ್ದ ಅಂತಾರೆ. ಅಯ್ಯೋ ಸರ್, ದೇವರಾಣೆ ನಾನು ಹಾಗೆಲ್ಲ ಏನೂ ಹೇಳಿಲ್ಲ, ನಿಮಗೆಲ್ಲೋ ಮಿಸ್ಲೀಡ್ ಮಾಡಿದ್ದಾರೆ ಅಂತಾನೆ. ಪೊಲೀಸರು 5 ಗಂಟೆ ಅವನನ್ನು ರೂಪ್ತಾರೆ. ಆದರೂ ಅವನ ಹೇಳಿಕೆಯಲ್ಲಿ ಅನುಮಾನ ಪಡುವಂಥದ್ದು ಏನೂ ಸಿಗಲ್ಲ. ನಿಧಿನ್ ವಿರುದ್ಧ ಯಾವುದೇ ಸಾಲಿಡ್ ಎವಿಡೆನ್ಸ್ ಕೂಡ ಇರಲಿಲ್ಲ. ಹಾಗಾಗಿ ಅವನನ್ನು ಬಿಟ್ಟು ಕಳಿಸ್ತಾರೆ. ಶರಣ್ಯ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾಳೆ. ಸರ್, ನಿಧಿನ್ಗೆ ಬೇರೆ ಹುಡುಗಿ ಇಷ್ಟ ಆಗಿದ್ಲು, ಹೀಗಾಗಿ ಇನ್ಮುಂದೆ ನಿನ್ನ ಜೊತೆ ಇರೋಕ್ಕಾಗಲ್ಲ. ನಿನಗೆ ಆಲ್ರೆಡಿ ಮಗ ಇದ್ದಾನೆ ಅಂತ ಕಥೆ ಕಟ್ಟಿ ಬೇರೊಬ್ಬ ಹುಡುಗಿ ಜೊತೆ ಮದುವೆ ಮಾಡ್ಕೊಳ್ಳೋಕೆ ರೆಡಿ ಆಗಿದ್ದ ಸರ್ ಅಂತಾಳೆ. ವಿಯಾನ್ ನನ್ನ ಮತ್ತು ನಿಧಿನ್ ಪ್ರೀತಿಗೆ ಅಡ್ಡಿಯಾಗಿದ್ದ. ಇತ್ತ ಪ್ರಣವ್ ಜೊತೆ ನನ್ನ ಜಗಳ ಮಿತಿ ಮೀರಿತ್ತು. ಹಾಗಾಗಿ ಇಬ್ರು ಡಿವೋರ್ಸ್ ತಗೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ವಿ. ಬಟ್ ಈಗ ನಿಧಿನ್ ಕೂಡ ನನ್ನ ಬಿಟ್ಬಿಟ್ರೆ ನಾನೇನು ಮಾಡಬೇಕು ಅಂತ ತುಂಬ ಯೋಚನೆ ಮಾಡಿದೆ ಸರ್. ಮಾರ್ಚ್ 3ಕ್ಕೆ ಮತ್ತೆ ನಿಧಿನ್ನ ವಿಚಾರಣೆಗೆ ಕರೀತಾರೆ. ಆವತ್ತು ಪ್ರಣವ್ ಕೂಡ ಸ್ಟೇಷನ್ಗೆ ಬಂದಿದ್ದ. ನಿಧಿನ್ನ ನೋಡಿದ ಕೂಡಲೇ ಪ್ರಣವ್ನ ಸಿಟ್ಟು ನೆತ್ತಿಗೇರಿತ್ತು. ನನ್ನ ಫ್ರೆಂಡ್ ಆಗಿ ನನ್ನ ಸಂಸಾರನೇ ಹಾಳು ಮಾಡಿಬಿಟ್ಟೆ ಅಂತ ಬೈದು ಹೊಡೆಯೋಕೆ ಮುಂದಾಗ್ತಾನೆ. ಪೊಲೀಸರು ಇಬ್ಬರನ್ನು ಸಮಾಧಾನ ಪಡಿಸ್ತಾರೆ. ಈಗಲೂ ಪೊಲೀಸರಿಗೆ ಆ ಕೇಸ್ ಗೋಜಲಾಗಿತ್ತು. ಅಷ್ಟರಲ್ಲಿ ವಿಯಾನ್ PM ರಿಪೋರ್ಟ್ ಬಂದಿತ್ತು. ಅದರಲ್ಲಿ ತಲೆಗೆ ಗಂಭೀರ ಗಾಯಗಳಾಗಿರೋದ್ರಿಂದ ಅವನು ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗಿತ್ತು. ಇಲ್ಲಿಂದ ಮತ್ತೆ ಶರಣ್ಯ ಮಾತಾಡ್ತಾಳೆ. ಸರ್, ನನ್ನ ಪ್ಲಾನ್ ಪ್ರಕಾರ ಫೆಬ್ರವರಿ 16ಕ್ಕೆ ನಿಧಿನ್ ನನ್ನ ಭೇಟಿ ಮಾಡೋಕೆ ಬಂದಿದ್ದ. ಅದೇ ದಿನ ನಾನು ಪ್ರಣವ್ಗೆ ಕಾಲ್ ಮಾಡಿದೆ. ನಾನು ಫೋನ್ ಮಾಡಿದಾಗ ಪ್ರಣವ್ ಕಣ್ಣೂರಿನಲ್ಲಿದ್ದ. ಪ್ರಣವ್, ಹಳೇದೆಲ್ಲ ಮರೆತು ನಾವಿಬ್ರು ಹೊಸದಾಗಿ ಮತ್ತೆ ಜೀವನ ಸ್ಟಾರ್ಟ್ ಮಾಡೋಣ. ವಿಯಾನ್ ತುಂಬ ಚಿಕ್ಕವನು, ಅವನಿಗೆ ತಂದೆ ತಾಯಿ ಇಬ್ಬರ ಪ್ರೀತಿಯೂ ಬೇಕು ಅಂದೆ. ನನ್ನ ಮಾತು ಕೇಳಿ ಪ್ರಣವ್ ಮಿಲ್ಟ್ ಆಗಿದ್ದ. ಸರಿ, ನಾನು ಮನೆಗೆ ಬರ್ತೀನಿ, ನೀನು ರೆಡಿ ಇರು ಅಂದ. ಸಂಜೆ ನಮ್ಮಿಬ್ಬರನ್ನ ಕರ್ಕೊಂಡು ಹೋಗೋಕೆ ನಮ್ಮ ಮನೆಗೆ ಬಂದ. ನಾನು ಕರೆದ ಕೂಡಲೇ ಪ್ರಣವ್ ರಾತ್ರಿ ಮನೆಗಂತೂ ಬಂದಿದ್ದ. ಆದರೆ ಅವತ್ತು ರಾತ್ರಿ ಅವನು ಅಲ್ಲೇ ಉಳಿಯೋ ಹಾಗೆ ಮಾಡಬೇಕಿತ್ತು. ಅದಕ್ಕೆ ಅಮ್ಮನ ಹತ್ರ ಹೇಳಿಸ್ದೆ. ನಾನೂ ಫೋರ್ಸ್ ಮಾಡಿದೆ. ನಮ್ಮ ಮಾತಿಗೆ ಕಟ್ಟು ಬಿದ್ದು ಅವನು ಸ್ಟೇ ಆಗೋಕೆ ಓಕೆ ಅಂದ. ರಾತ್ರಿ ನಾನು ಮತ್ತು ಅಮ್ಮ ಅಡುಗೆ ಮಾಡಿ ಬಡಿಸಿದ್ವಿ. ಊಟ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ನಂತರ ನಮ್ಮ ರೂಮ್ಗೆ ಹೋದ್ವಿ. ನಾನು ಹಾಲ್ನಲ್ಲಿ ಮಲಗಿದ್ದೆ. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ವಿಯಾನ್ ಎದ್ದು ಅಳೋಕೆ ಸ್ಟಾರ್ಟ್ ಮಾಡ್ದ. ಅವನನ್ನು ಎತ್ಕೊಂಡು ಹೋಗಿ ಪ್ರಣವ್ ಪಕ್ಕ ಬೆಡ್ ಮೇಲೆ ಮಲಗಿಸ್ದೆ. ಬಟ್ ಇದ್ಯಾವುದರ ಪರಿವೇ ಇಲ್ಲದೆ ಪ್ರಣವ್ ಡೀಪ್ ಸ್ಲೀಪ್ನಲ್ಲಿದ್ದ ಸರ್ ಅಂತಾಳೆ. ವಿಯಾನ್ ಕಾಣೆ ಆದರೆ ಪ್ರಣವ್ ಮೇಲೆ ಮೊದಲ ಡೌಟ್ ಹೋಗುತ್ತೆ. ಅವನೇ ಏನೋ ಮಾಡಿದ್ದಾನೆ ಅನ್ಕೋತಾರೆ ಅಂತ ಈ ಪ್ಲಾನ್ ಮಾಡಿದ್ದೆ. ನಂತರ 3:30 ತನಕ ನಾನು ಅಲ್ಲೇ ವೇಟ್ ಮಾಡಿದೆ. ವಿಯಾನ್ ಮಲಗಿದ ಮೇಲೆ ನಾನು ಅವನನ್ನು ಎತ್ಕೊಂಡು ಹೊರಗಡೆ ಬಂದೆ ಸರ್. ಮನೆಯಿಂದ 50 ಮೀಟರ್ ದೂರ ಇದ್ದ ಸಮುದ್ರ ತೀರಕ್ಕೆ ಹೋದೆ. ಗೋಡೆ ದಾಟಿ ಕಲ್ಲುಗಳ ಮೇಲೆ ವಿಯಾನ್ನ ಅಪ್ಪಳಿಸಿಬಿಟ್ಟೆ ಸರ್ ಅಂತಾಳೆ. ಅವಳ ಈ ಸಡನ್ ಮಾತಿಗೆ ಇಡೀ ಸ್ಟೇಷನ್ ಸ್ಟನ್ ಆಗಿತ್ತು. ತಾನೇ ಹೆತ್ತ ಮಗುವನ್ನು ಅದು ಹೇಗೆ ತಾನೇ ಒಬ್ಬ ತಾಯಿ ಬಂಡೆಗೆ ಅಪ್ಪಳಿಸೋಕೆ ಸಾಧ್ಯ? ನಾವೇನಾದರೂ ತಪ್ಪು ಕೇಳಿಸ್ಕೊಂಡ್ವಾ ಅಂತ ಒಂದು ಕ್ಷಣ ಪೊಲೀಸರಿಗೆ ಅನುಮಾನ ಬಂದಿತ್ತು. ಬಟ್ ಆ ಹಂತಕಿ ತಾಯಿ ನಿಜ ಹೇಳ್ತಾ ಇದ್ಲು. ಸರ್, ನಾನು ಹೊಡೆದ ರಭಸಕ್ಕೆ ವಿಯಾನ್ ಅಲ್ಲೇ ಹೋದ. ನಾನು ಬೇಗ ಮನೆ ಕಡೆ ಹೊರಟೆ. ಬಟ್ ಅಷ್ಟರಲ್ಲೇ ಮತ್ತೆ ಅಳು ಸೌಂಡ್ ಕೇಳಿಸ್ತು. ವಿಯಾನ್ ಜೋರಾಗಿ ಅಳ್ತಾ ಇದ್ದ. ಅವನು ಇನ್ನೂ ಜೀವಂತ ಇದ್ದ. ಮತ್ತೆ ರಿಟರ್ನ್ ಹೋದೆ. ಮತ್ತೆ ಅವನನ್ನು ಎತ್ಕೊಂಡು ಜೋರಾಗಿ ಕಲ್ಲಿನ ಮೇಲೆ ಅಪ್ಪಳಿಸಿದೆ ಸರ್. ಈಗ ಅವನು ಸೈಲೆಂಟ್ ಆಗಿಬಿಟ್ಟ ಸರ್ ಅಂತ ಕಟುಕಿ ತಾಯಿ ಸ್ವಲ್ಪವೂ ಅಳುಕಿಲ್ಲದೆ ಹೇಳ್ತಾಳೆ.
ಆಮೇಲೆ ಮನೆಗೆ ಬಂದು ಡೋರ್ ಲಾಕ್ ಮಾಡಿಕೊಂಡು ಮಲ್ಕೊಬಿಟ್ಟೆ. ಬೆಳಗ್ಗೆ ವಿಯಾನ್ ಎಲ್ಲೋ ಕಾಣೆಯಾಗಿದ್ದಾನೆ ಅಂತ ನಾಟಕ ಶುರು ಮಾಡಿದೆ. ವಿಯಾನ್ ಶವ ಸಿಕ್ಕ ಮಾರನೇ ದಿನ ಎಲ್ಲರೂ ವಿಯಾನ್ ದುಃಖದಲ್ಲಿದ್ದಾಗ ನಾನು ಪ್ರಣವ್ನ ಶೂ ತಗೊಂಡು ಹೋಗಿ ಕಲ್ಲುಗಳ ಹತ್ರ ಹಾಕ್ಬಂದೆ. ಎಲ್ಲ ಅನುಮಾನ ಪ್ರಣವ್ ಮೇಲೆ ಹೋಗ್ಲಿ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಹೇಗೋ ವಿಯಾನ್ ಸತ್ತೋದ. ಅವನ ಕೊಲೆ ಆರೋಪದಲ್ಲಿ ಪ್ರಣವ್ ಜೈಲು ಪಾಲಾದ್ರೆ ನಾನು ನಿಧಿನ್ ಜೊತೆಗೆ ಹಾಯಾಗಿರಬಹುದು ಅಂತ ಯೋಚಿಸಿದೆ ಸರ್ ಅಂತಾಳೆ. ಫೆಬ್ರವರಿ 18ಕ್ಕೆ ಶರಣ್ಯಾಳನ್ನ ಅಫಿಷಿಯಲಿ ಅರೆಸ್ಟ್ ಮಾಡ್ತಾರೆ. ಹೆತ್ತ ಅಮ್ಮನೇ ಇಷ್ಟು ಕ್ರೂರವಾಗಿ ಮಗುವನ್ನ ಕೊಲ್ತಾಳೆ ಅಂದ್ರೆ ಊರಲ್ಲಿ ಯಾರೂ ಊಹಿಸೋಕ್ಕೂ ಸಾಧ್ಯವಿರಲಿಲ್ಲ. ಮನೆಯವರು ಸೇರಿದಂತೆ ಎಲ್ಲರೂ ಶರಣ್ಯಾಗೆ ಹಿಡಿಶಾಪ ಹಾಕ್ತಾರೆ. ಇಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರೂ ವತ್ಸರಾಜ್ ಇನ್ನೂ ಮನೆಗೆ ಮರಳಿರಲಿಲ್ಲ. ಅವರು ಮನೆಗೆ ಬರುವಷ್ಟರಲ್ಲಿ ಮೊಮ್ಮಗ ಇಲ್ಲ, ಅವನನ್ನ ಕೊಂದಿರೋದು ನನ್ನ ಮುದ್ದಿನ ಮಗಳೇ ಅಂತ ಗೊತ್ತಾದಾಗ ಅವರ ದುಃಖದ ಕಟ್ಟೆ ಒಡೆದಿತ್ತು. ಅವರು ಸೀದಾ ಕಣ್ಣೂರು ಪೊಲೀಸ್ ಠಾಣೆಗೆ ಹೋಗ್ತಾರೆ. ಸರ್, ನನ್ನ ಮಗಳು ಹೀಗೆ ಮಾಡೋಕೆ ಸಾಧ್ಯ ಇಲ್ಲ, ನಿಮ್ಗೆಲ್ಲೋ ಭ್ರಾಂತಿ ಆಗಿರಬಹುದು ಅಂತಾರೆ. ಪೊಲೀಸರು ಶರಣ್ಯಾಳ ಕನ್ಫೆಷನ್ ವಿಡಿಯೋ ತೋರಿಸ್ತಾರೆ. ಅದನ್ನು ನೋಡಿದ ವತ್ಸರಾಜ್ ಅಲ್ಲೇ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ. ಸೆಲ್ನಲ್ಲಿದ್ದ ಮಗಳನ್ನ ನೋಡ್ತಾರೆ. ಅಪ್ಪನ ನೋಡಿದ ಶರಣ್ಯಾಗೆ ಅವರನ್ನ ಫೇಸ್ ಮಾಡುವ ಧೈರ್ಯ ಇರಲಿಲ್ಲ. ಅವತ್ತು ಫೆಬ್ರವರಿ 19 ಬೆಳಗ್ಗೆ 10 ಗಂಟೆ ಸುಮಾರು ಪೊಲೀಸರು ಶರಣ್ಯಾಳನ್ನ ಕರ್ಕೊಂಡು ಸ್ಥಳ ಮಹಜರಿಗೆ ಅವಳ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅವಳನ್ನ ನೋಡಿದ ಕೂಡಲೇ ಇಡೀ ಕುಟುಂಬದವರು ಆಕ್ರೋಶಗೊಂಡಿದ್ರು. ನಂತರ ಶರಣ್ಯಾಳನ್ನ ಕರ್ಕೊಂಡು ಸಮುದ್ರ ತೀರಕ್ಕೆ ಹೋಗ್ತಾರೆ. ಅಲ್ಲಿ ಸೇರಿದ್ದ 100 ಜನ ಅವಳನ್ನ ಮುತ್ಕೊಳ್ತಾರೆ. ಈ ಪಾಪಿಯನ್ನ ನಮಗೆ ಒಪ್ಪಿಸಿ, ನಾವು ಶಿಕ್ಷೆ ಕೊಡ್ತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಶರಣ್ಯ ಈ ಹಿಂದೆ ಕೂಡ ವಿಯಾನನ್ನ ಮುಗಿಸೋಕೆ ಟ್ರೈ ಮಾಡಿದ್ಲು ಅನ್ನೋದು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿತ್ತು. ಮೇ 19, 2020ಕ್ಕೆ ನಿಧಿನ್ ಮತ್ತು ಶರಣ್ಯ ವಿರುದ್ಧ ಕೋರ್ಟ್ಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ. ಶರಣ್ಯ ಪ್ರಮುಖ ಆರೋಪಿಯಾಗಿದ್ಲು. ನಿಧಿನ್ ವಿರುದ್ಧ ಕೊಲೆಗೆ ಪ್ರಚೋದನೆ ನೀಡಿದ ಕೇಸ್ ದಾಖಲಿಸಿದ್ರು. ನ್ಯಾಯಾಲಯ ಇಬ್ಬರಿಗೂ 7 ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸುತ್ತೆ. ಆ ವರ್ಷ ಮಹಾಮಾರಿ ಬಂದಿದ್ರಿಂದ ಟ್ರಯಲ್ ಸ್ಟಾರ್ಟ್ ಆಗೋದು ಲೇಟ್ ಆಗಿಬಿಡುತ್ತೆ. ಹೀಗಾಗಿ ತಳಿಪರಂಬ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಕಣ್ಣೂರು ಜಿಲ್ಲೆಯಲ್ಲಿ ಕಾಣಿಸಿಕೊಳ್ಳಬಾರದು ಎಂಬ ಷರತ್ತು ಸೇರಿದಂತೆ ಇನ್ನೂ ಕೆಲವು ಷರತ್ತು ವಿಧಿಸಿ ಶರಣ್ಯಾಗೆ ಬೇಲ್ ಕೊಟ್ಬಿಡುತ್ತೆ. ಶರಣ್ಯ ಚೆನ್ನೈಗೆ ಹೋಗ್ಬಿಡ್ತಾಳೆ. 20 ಜನವರಿ 2025ಕ್ಕೆ ಟ್ರಯಲ್ ಡೇಟ್ ಬರುತ್ತೆ. ಈ ಕೇಸ್ನ ವಿಚಾರಣೆ ತಳಿಪರಂಬ ಕೋರ್ಟ್ನಲ್ಲಿ ನಡೀತಾ ಇತ್ತು. ನ್ಯಾಯಾಲಯಕ್ಕೆ ಹಾಜರಾಗೋಕೆ ಅಂತ ಶರಣ್ಯ ಜನವರಿ 19ಕ್ಕೆ ಕೋಝಿಕೋಡ್ಗೆ ಬರ್ತಾಳೆ. ನೈಟ್ ಅಲ್ಲೇ ಒಂದು ಲಾಡ್ಜ್ನಲ್ಲಿ ಸ್ಟೇ ಮಾಡ್ತಾಳೆ. ಮಾರನೇ ದಿನ ಬೆಳಗ್ಗೆ ಮತ್ತೆ ರೈಲ್ವೆ ಸ್ಟೇಷನ್ಗೆ ಬರ್ತಾಳೆ. ಬಂದವಳೆ ತಲೆ ತಿರುಗಿ ಬಿದ್ದೋಗ್ತಾಳೆ. ಅಲ್ಲೇ ಇದ್ದ ಜನ ಕೂಡಲೇ ಅವಳನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ. ಅವಳನ್ನ ಪರೀಕ್ಷಿಸಿದ ಡಾಕ್ಟರ್ಸ್ ಅವಳು ಯಾವುದೋ ವಿಷಕಾರಕ ಕೆಮಿಕಲ್ ಕುಡಿದಿದ್ದಾಳೆ ಅಂತ ಹೇಳಿ ತಕ್ಷಣ ಅವಳಿಗೆ ಚಿಕಿತ್ಸೆ ನೀಡ್ತಾರೆ. ಫೈನಲಿ ಜನವರಿ 2026ರಲ್ಲಿ ಈ ಕೇಸಿನ ತೀರ್ಪು ಬಂದಿದೆ. ನ್ಯಾಯಾಲಯ ಶರಣ್ಯಾಳನ್ನ ಅಪರಾಧಿ ಅಂತ ಪರಿಗಣಿಸಿ ಅವಳಿಗೆ ಜೀವಾವಧಿ ಶಿಕ್ಷೆ ನೀಡಿದೆ. ಹಾಗೆ ಈ ಕೇಸ್ ರೇರೆಸ್ಟ್ ಆಫ್ ರೇರ್ ಕೇಸ್ ಕ್ಯಾಟಗರಿಯಲ್ಲಿ ಬರಲ್ಲ ಅಂತಾನೂ ಹೇಳಿದೆ. ಶರಣ್ಯಾಗೆ 1 ಲಕ್ಷ ದಂಡ ವಿಧಿಸಿದ್ದು ಈ ಮೊತ್ತ ಗಂಡನಿಗೆ ಕೊಡಬೇಕು ಅಂತ ಆದೇಶದಲ್ಲಿ ಹೇಳಿದೆ. ಆಶ್ಚರ್ಯ ಅಂದ್ರೆ ನಿಧಿನ್ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಹೇಳಿ ಅವನನ್ನ ಬಿಡುಗಡೆಗೊಳಿಸಿದೆ. ತೀರ್ಪು ಓದುವಾಗ ನ್ಯಾಯಾಧೀಶರು ತಾಯಿ ಕೋಳಿ ಮತ್ತು ಮರಿಗಳ ಕಥೆ ಹೇಳಿದ್ರು. ಕೋರ್ಟ್ ಹಾಲ್ನಲ್ಲಿದ್ದ ಎಲ್ಲರ ಕಣ್ಣುಗಳು ತೇವಗೊಂಡಿದ್ವು. ಬಹುಶಃ ಶರಣ್ಯ ಇನ್ಮುಂದಾದರೂ ಸುಧಾರಿಸಲಿ ಅನ್ನೋ ಉದ್ದೇಶದಿಂದ ಅವಳಿಗೆ ಮರಣದಂಡನೆ ವಿಧಿಸದೆ ಜೀವಾವಧಿ ಶಿಕ್ಷೆ ನೀಡಿರೋದಾಗಿಯೂ ಕೋರ್ಟ್ ಹೇಳಿದೆ. ತಾಯಿಯೇ ದೇವ್ರು ಅನ್ನೋ ನಮ್ಮ ಸಮಾಜದಲ್ಲಿ ಇಂಥ ಕಟುಕ ತಾಯಿಯೂ ಇದ್ದಾಳೆ ಅಂದ್ರೆ ಇದು ಎಂಥ ದುರ್ದೈವ ಅಲ್ವಾ? ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಅಲರ್ಟ್, ಸ್ಟೇ ಸೇಫ್.